ದರ್ಶನ್, ನಿಮ್ಮ ಯೂಟ್ಯೂಬ್ ಆದಾಯ ಎಷ್ಟು? 2 ಇಯರ್ಸ್ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಹೆಂಗ್ ಪಾಸ್ ಆಯ್ತು ಅಂತಾನೆ ಹೇಳೋಕ್ಕಾಗಲ್ಲ. 3000 ಸಿಕ್ತು ಅಷ್ಟೇ. ನಿಮ್ಮ ಗರ್ಲ್ ಫ್ರೆಂಡ್ನ ನೇಮ್. ನೆಕ್ಸ್ಟ್ ಕ್ವಶನ್ ಬಂದು ಏನು ಕೇಳಬಾರ್ದು, ಪುನಃ ಅದನ್ನೇ ಕೇಳ್ತಾ ಇದ್ದೀರಾ. ಸೊ ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಅ ನ್ಯೂ ಬ್ಲಾಗ್ ಗೈಸ್. ವ್ಲಾಗ್ ಅಲ್ಲ ಇದು ವೆಲ್ಕಮ್ ಟು Q&A ಗೈಸ್. Q&A ಬ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಟೈಟಲ್, ಥಂಬ್ನೇಲ್, ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲ ನೋಡ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ. ಇವತ್ತು ಒಂದು Q&A ಮಾಡ್ತಾಯಿದ್ದೀನಿ. ಜಾಸ್ತಿ ಇಲ್ಲ, ಒಂದು 10 to 15 ಇಲ್ಲ 14 13 ಅಷ್ಟೇ ಕ್ವಶನ್ಸ್ ಚೂಸ್ ಮಾಡಿದ್ದೀನಿ. ಬಿಕಾಸ್ ಇದನ್ನು ತುಂಬ ಟೈಮಿಂದ ಮಾಡಬೇಕು ಅಂತಿದ್ದೆ ಒಂದು ವ್ಲಾಗಲ್ಲಿ. ಸ್ವಲ್ಪ ಜನರಿಗೆ ಕೇಳೋಕ್ಕೆ ಇರೋ ಕ್ವಶನ್ಸ್ ಇರುತ್ತೆ, ಬಟ್ ನಾನು ಲಾಜಿಕಲಿ ಯೋಚನೆ ಮಾಡಿ ಕ್ವಶನ್ಸ್ ಕೇಳಿ ಅಂತ ಹೇಳಿದ್ದೆ. ಹೆಂಗೆ ಕೇಳಿದ್ದಾರೆ ಅಂತ ನೋಡಿದ್ದೀನಿ, ನಾನು ನೋಡಿದೆ, ಬಟ್ ಆದರೂ ಒಂದು 2-3 ಪಿಕ್ ಮಾಡಿದ್ದೀನಿ. ಸೊ ನೀವು ನೋಡಿ ಏನೇನು ಕ್ವಶನ್ ಕೇಳಿದ್ದಾರೆ ಅಂತ. ಸೊ ಶುರು ಮಾಡುವ ಇವತ್ತಿನ ವ್ಲಾಗನ್ನು. ಇವತ್ತಿನ ವ್ಲಾಗಿನ ಮೊದಲ ಒಂದು ಸೆಕೆಂಡ್. ಇವತ್ತಿನ Q&Aಯ ಮೊದಲ ಪ್ರಶ್ನೆ ಬಂದು, ಯುವರ್ ಫಸ್ಟ್ ಫ್ರೆಂಡ್ ಇನ್ ಮೈಕಲ್ಸ್. ಅಂದರೆ ಮೈಕಲ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಮೀಟ್ ಆದ ಫಸ್ಟ್ ಫ್ರೆಂಡ್ ಯಾರು ಅಂತ. ಇಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಕೇಳಿಲ್ಲ, ಜಸ್ಟ್ ಫ್ರೆಂಡ್ ಯಾರು, ಮೀಟ್ ಆದವರು ಫ್ರೆಂಡ್ ಯಾರು ಅಂತ ಕೇಳಿದ್ದಾರೆ. ಸೊ ಇದು ಆನ್ಸರ್ ಹೇಳೋಕ್ಕೂ ಮುಂಚೆ ಇದನ್ನ ಯಾರು ಕೇಳಿದ್ದಾರೆ ಅವರೇ ಗೈಸ್. ಕೇಳಿದವ್ರಿಗೆ ಗೊತ್ತಲ್ಲ, ಅದಕ್ಕೆ ಅವ್ರು ಕೇಳಿರೋದು. ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ಇವನ ಹೆಸರು ಕೇಳಿದವ್ರ ಹೆಸರು ಮೋನಿಶ್ ಅಂತ. ಬಿಕಾಸ್ ಆನ್ಸರ್ ಅವ್ರದ್ದೆಲ್ಲ, ಮೀಟ್ ಆಗಿರೋದು ಮೋನಿಶ್ನೇ. ಸೊ ಅವನ ಹೆಸರನ್ನ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಫಸ್ಟಲ್ಲಿ ನಾನು ಬ್ಯಾಕ್ ಬೆಂಚರ್ಸ್ನ ಫ್ರೆಂಡ್ ಮಾಡ್ಕೊಳ್ಳೋ ಬ್ಯಾಕಲ್ಲಿ 3 ಜನ ಐಟಲ್ ಕೂತಿದ್ರು. ಅವ್ರನ್ನೇ ಹೋಗ್ಬಿಟ್ಟು ಫಸ್ಟ್ ಮಾತಾಡಿಸಿ, ಲಾಸ್ಟ್ ಬೆಂಚಿನ ಪಾರ್ಟಿ ನಮ್ಮದು. ಫ್ರೆಂಡ್ಸ್ ಅಂದರೆ ಸುಮಾರು ಜನ ಇದ್ರು ಗೈಸ್ ಕಾಲೇಜಲ್ಲಿ. ಕ್ಲಾಸಲ್ಲಿ ಇರೋ ಬಾಯ್ಸ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಫ್ರೆಂಡ್ಸೇ. ಬಟ್ ಬೆಸ್ಟ್ ಫ್ರೆಂಡ್ಸ್ ಅಂತ ಒಂದು ಬೆಸ್ಟ್ ಫ್ರೆಂಡ್ಸ್ ಅಂದರೆ ಕ್ಲೋಸ್ ಆಗಿರೋ ಒಂದು 3-4 ಮೆಂಬರ್ಸ್ ಇದ್ರು ಅಷ್ಟೇ. ಬಟ್ ಸ್ಟಾರ್ಟಿಂಗಲ್ಲಿ ಒಂದು 3 ಜನ, ಯಶವಂತ್, ಗಾಯನ್ ಮತ್ತು ಮೋನಿಶ್ ಅಂತ ಕೇಳಿದವರೊಬ್ಬರು, ಅವ್ರನ್ನ ಮೀಟ್ ಆಗಿದ್ದೆ ಸ್ಟಾರ್ಟಿಂಗಲ್ಲಿ ಫ್ರೆಂಡ್ ಆಗಿ ಅಷ್ಟೇ. ಅದು ಬಿಟ್ಟರೆ ನಮ್ಮ ಸೆಕೆಂಡ್ ಕ್ವಶನ್ ಬಂದು, ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದೇ ಬಂತು ನೋಡಿ. ಇದು ದೊಡ್ಡ ಯೂಟ್ಯೂಬರ್ಸ್ನ ಕೇಳಬೇಕು, ನನ್ನ ಕೇಳಿದರೆ. ಹೌ ಮಚ್ ಡೂ ಯು ಅರ್ನ್ ಫ್ರಮ್ ಇನ್ಸ್ಟಾಗ್ರಾಮ್? ಯೂಟ್ಯೂಬ್ ಅಲ್ಲ, ಇನ್ಸ್ಟಾಗ್ರಾಮ್ ಗೈಸ್. ನಿಮಗೆ ಗೊತ್ತು, ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೆವೆನ್ಯೂ ಸೋರ್ಸ್ ಇಲ್ಲ, ಓನ್ಲಿ ಪ್ರಮೋಷನ್ಸಿಂದ ನಾವು ಅರ್ನ್ ಮಾಡಬೇಕು ಅಷ್ಟೇ. ಸೊ ಪ್ರಮೋಷನ್ ಅಂದರೆ ನಾನೊಂದು 2 ಪ್ರಮೋಷನ್ ಮಾಡಿರೋದು, ನಾನು ಜಾಸ್ತಿ ಮಾಡಿಲ್ಲ. 2 ಪ್ರಮೋಷನ್ ಸಿಕ್ಕಿರೋದು ನನಗೆ ನನ್ನ ಫಾಲೋವರ್ಸ್ ಬೇಸ್ ಮೇಲೆ. ಫಸ್ಟ್ ಒಂದು ಇವೆಂಟ್ದೊಂದು ಪ್ರಮೋಷನ್ ಮಾಡಿದ್ದೆ, ಆಮೇಲೆ ಒಂದು ಸ್ಕೂಲ್ದೊಂದು ಪ್ರಮೋಷನ್ ಮಾಡಿದ್ದೆ. ಇವೆಂಟಲ್ಲಿ ಸ್ಟಾರ್ಟಿಂಗ್ ಫಸ್ಟ್ 1500 ಸಿಕ್ತು. ನಿಮಗೋಸ್ಕರ ಹೇಳ್ತಿರೋದು. 1500 ಸಿಕ್ತು. ಆಮೇಲೆ ರೀಸೆಂಟಾಗಿ ಸ್ಕೂಲ್ದೊಂದು ಪ್ರಮೋಷನ್ ಮಾಡಿದ್ದೆ, ಒಂದು 3000 ಸಿಕ್ತು ಅಷ್ಟೇ. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್ ಬಂದು, ದರ್ಶನ್, ನಿಮ್ಮ ಯೂಟ್ಯೂಬ್ ಆದಾಯ ಎಷ್ಟು? ಇದನ್ನು ನೀವು ದೊಡ್ಡ ಕ್ರಿಯೇಟರ್ ಹತ್ರ ಕೇಳಬೇಕು, ನನ್ನ ಹತ್ರ ಅಲ್ಲ. ಯಾಕೋ ಗೈಸ್, ಇದು ಗೊತ್ತಿರೋರೇ ಒಬ್ರು ಕೇಳಿರೋದು. ಏನಪ್ಪ ಅಂದರೆ ಬರುತ್ತೆ ಗೈಸ್, ಬಟ್ ನನಗೆ ಬರಲ್ಲ, ಬೇರೆಯವ್ರಿಗೆ ಹೇಳ್ತಿರೋದು. ಬರುತ್ತೆ, ಯಾರೆಲ್ಲ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇದ್ದಾರೆ ಎಲ್ಲರೂ ಆಬ್ವಿಯಸ್ಲಿ ದುಡ್ಡು ಅರ್ನ್ ಮಾಡ್ತಾರೆ, ಹೆಸರು ಮಾಡ್ತಾರೆ, ಒಳ್ಳೆ ಫೇಮಸ್ ಆಗಿರೋರು ಮಾಡ್ತಾರೆ. ಬಟ್ ನನಗೆ ಬರ್ತಾ ಇಲ್ಲ ಇನ್ಕಮು. ಬಿಕಾಸ್ ನನಗಿರೋದೇ 360 ಸಬ್ಸ್ಕ್ರೈಬರ್ಸ್. 364 ಇದ್ದಾರೆ ಕಾಣುತ್ತೆ ಇವಾಗ. ಈ ವ್ಲಾಗ್ ಮಾಡ್ತಾ ಇರುವಾಗ 364 ಇತ್ತು, ನಾನು ಚೆಕ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಾನು ದುಡ್ಡು ಮಾಡೋಕ್ಕೋಸ್ಕರನೇ ಯೂಟ್ಯೂಬ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ, ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀನಿ. ಅವ್ರು ದುಡ್ಡು ಮಾಡ್ತಾಯಿದ್ದಾರೆ, ನಾನು ದುಡ್ಡು ಮಾಡ್ತೀನಿ. ಆಮೇಲೆ ಅವರೆಲ್ಲ ಗಾಡಿ ತೊಗೊಳ್ತಿದ್ದಾರೆ, ಸೊ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ದಯವಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಬಿಕಾಸ್ ಇಟ್ಸ್ ನಾಟ್, ದುಡ್ಡು ಮಾಡೋಕ್ಕೆ ಅಂತ ಬಂದವರು ಸ್ಟಾರ್ಟ್ ಎಲ್ಲರೂ ಮಾಡ್ತಾರೆ, ಬಟ್ ಎಂಡ್ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಯು ಶುಡ್ ಬಿ ಕನ್ಸಿಸ್ಟೆನ್ಸಿ ಮಸ್ಟ್ ಕಂಟೆಂಟ್ ಕ್ರಿಯೇಷನಲ್ಲಿ. ಅದೊಂದು ಫಸ್ಟ್ ಹೇಳ್ತೀನಿ, ಕೇಳ್ಕೊಳ್ಳಿ. ಯಾರೊಬ್ರಿಗೆ ಹೌಸ್ ರಿವೀಲ್ ಮಾಡಿದ್ರು, ಅವ್ರದ್ದು ಕಾರ್ ರಿವೀಲ್ ಮಾಡಿದ್ರು ಅಂತ ನಾನು ಬರ್ತೀನಿ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ನೀವು ಒಂದ್ಸಲಿ ಬಂದ್ರೆ ಕನ್ಸಿಸ್ಟೆನ್ಸಿ ಆಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಆ್ಯಂಡ್ ಇನ್ಕಮ್ ಹಾರ್ಡ್ ವರ್ಕ್ ಮಾಡಿ, ಇವತ್ತು ಹಾರ್ಡ್ ವರ್ಕ್ ಮಾಡಿ, ಕಲೀರಿ, ಕೆಲಸ ಮಾಡಿ, ಇನ್ಕಮ್ ಬಂದೇ ಬರುತ್ತೆ. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು, ಏಜ್ ಹೇಳಿ ಬ್ರೋ. ಏಜ್ 17 ಗೈಸ್. ಈಗ August 13 ಬಂದರೆ 18 ಫುಲ್ ಆಗುತ್ತೆ ನನಗೆ. ಈಗ ಜಸ್ಟ್ 17 ಅಷ್ಟೇ. PU ಮುಗಿದುತ್ತಲ್ಲ, 17 ಆಬ್ವಿಯಸ್ಲಿ. ಬ್ರೋ, ಎಷ್ಟು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಇನ್ ಯೂಟ್ಯೂಬ್? ಗೈಸ್, ಇದು ನಾನೇನು ಗೊತ್ತಾ, ನಾನು ಈವ್ನಿಂಗ್ ಟೈಮೇ ಅಪ್ಲೋಡ್ ಮಾಡೋದು. ಬಿಕಾಸ್ ಆಡಿಯನ್ಸ್ ಜಾಸ್ತಿ ಈವ್ನಿಂಗ್ಗೆ ಆ್ಯಕ್ಟಿವ್ ಇರೋದು ಯೂಟ್ಯೂಬಲ್ಲಿ. ಆದರೂ ಅಷ್ಟೇ, ಇನ್ಸ್ಟಾಗ್ರಾಮಲ್ಲೂ ಆದರೂ ಅಷ್ಟೇ. ಮಾರ್ನಿಂಗ್ ಅಷ್ಟೇ. ಆ 3 ಟೈಮಿಂಗ್ ಗೈಸ್, 3 ಕಾಮನೇ. ನೀವು ಯಾವ ಟೈಮಿಂಗಿಗೆ ಅಪ್ಲೋಡ್ ಮಾಡ್ತೀರ ಅನ್ನೋದು ಮ್ಯಾಟ್ರ್ ಆಗಲ್ಲ, ನಿಮ್ಮ ಕಂಟೆಂಟ್ ಹೇಗಿದೆ ಅನ್ನೋದೇ ಮ್ಯಾಟ್ರ್ ಆಗೋದು, ಗೊತ್ತಾಯ್ತಾ? ನೀವು ಯಾವುದೇ ಟೈಮಿಂಗ್ ಅಪ್ಲೋಡ್ ಮಾಡಿ, ನಿಮ್ಮ ಕಂಟೆಂಟ್ ಚೆನ್ನಾಗಿದೆಯಾ, ಹುಕ್ ಚೆನ್ನಾಗಿದೆಯಾ, ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ, ಓಡುತ್ತೆ ಗೈಸ್. ಬಟ್ ನಾನು ಯೂಟ್ಯೂಬ್ ವ್ಲಾಗ್ಸ್ನ ಈವ್ನಿಂಗ್ ಅಪ್ಲೋಡ್ ಮಾಡೋದು ಜಾಸ್ತಿ. ಇನ್ಸ್ಟಾನು ಅಷ್ಟೇ, ಈಗ ಈವ್ನಿಂಗ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಗೈಸ್. ಬ್ರೋ, ನೀವು ಬನ್ನಿ ಬ್ರೋ, ನಾವು ಟೌನಲ್ಲೇ ಇರ್ತೀವಿ, ನೀವು ಸಿಗೋದೇ ಇಲ್ಲ ಮಡಿಕೇರಿಯಲ್ಲಿ.
ಬ್ರೋ ನಾಳೆ ಸಿಗ್ಬೋದಾ ಯೂಟ್ಯೂಬಲ್ಲಿ? ಟೈಮ್ ಹೇಳಿ ಬ್ರೋ, ಬರ್ತೀವಿ ಪ್ಲೀಸ್. ಗೈಸ್ ನಾನು ಇವಾಗ ಸದ್ಯಕ್ಕೆ ಮ್ಯಾಂಗ್ಳೂರಲ್ಲಿ ಇದ್ದೀನಿ. ಮಡಿಕೇರಿಗೆ ರೀಲ್ಸ್ ಹುಟ್ಟಿದ್ರೆ ಮಾತ್ರ ಬರೋದು, ಇಲ್ಲಾಂದ್ರೆ ಏನಾದರೂ ವ್ಲಾಗ್ ಮಾಡೋಕ್ಕಿದ್ರೆ ಅಷ್ಟೇ. ಸಿಗುವ, ಖಂಡಿತ ಸಿಗುವ. ನೀವು ಇಷ್ಟೆಲ್ಲ ಲವ್ ಕೊಡ್ತೀರ ಅಂದರೆ ಖಂಡಿತ ಸಿಗುವ ಗೈಸ್. ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ, ನಿಮ್ಮ ಗರ್ಲ್ ಫ್ರೆಂಡ್ನ ನೇಮ್. ಸಾರಿ, ಇದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ, ಬಿಕಾಸ್ ನನಗೆ ಗರ್ಲ್ ಫ್ರೆಂಡೇ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು ಅಂದರೆ ಪಿಯುದು. ಮಸ್ತಾಗಿದ್ರು. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು? ಸೂಪರ್ ಆಗಿತ್ತು ಗೈಸ್. 2 years ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಹೆಂಗೆ ಪಾಸ್ ಆಯಿತು ಅಂತಲೇ ಹೇಳೋಕ್ಕಾಗಲ್ಲ. ಫಸ್ಟ್ PUC ಸೇರಿದ್ದು, ಸೆಕೆಂಡ್ PUC ಹೊರಗೆ ಬಂದಿದ್ದು ಅಷ್ಟೇ ನೆನಪಿರೋದು. ರಪ್ಪು ಅಂತ ಹೋಗ್ಬಿಡ್ತು 2 years. ಬಟ್ ಆ ಟೈಮಲ್ಲಿ ಇರುವಾಗ ಟೈಮೇ ಹೋಗ್ತಿಲ್ಲ ಅಲ್ಲಪ್ಪ, ಇನ್ನೂ ಎಷ್ಟು ದಿವಸ ಅಂತ ಆಗುತ್ತೆ. ಬಟ್ ಕಾಲೇಜ್ ಬಿಟ್ಟ ಮೇಲೆ, ಟೈಮ್ ಪಾಸ್ ಆದಮೇಲೆ ಇಷ್ಟು ಬೇಗ ಮುಗಿದೋಯ್ತಾ, ಅದೊಂದು ಆಗುತ್ತೆ ಗೈಸ್, ಎಲ್ಲರಿಗೂ ಫೀಲ್ ಆಗೇ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಯೂಟ್ಯೂಬಲ್ಲಿ ವ್ಯೂಸ್ ಜಾಸ್ತಿ ಆಗಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು? ಇದು ನನ್ನ ಹತ್ರ ಬಂದು ಕೇಳ್ತಿದ್ದೀರಾ? ಏನಿಲ್ಲ, ನೀವು ಟೈಮ್ ಪಾಸ್ ಮಾಡೋದು ಬಿಟ್ಟು, ಎಲ್ಲರಿಗೂ ಹೇಳ್ತಾ ಇರೋದು, ಟೈಮ್ ಪಾಸ್ ಮಾಡೋದು ಬಿಟ್ಟು ಹಾರ್ಡ್ ವರ್ಕ್ ಮಾಡಿ, ಆಟೋಮೆಟಿಕ್ಲಿ ಆಗೇ ಆಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಈ ಕ್ವಶನ್ ನನ್ನ ಹತ್ರ ಕೇಳಿದೆ ತಪ್ಪು. ಬಿಕಾಸ್ ಐ ಆಮ್ ಅ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್. ನಂದು ಇನ್ನೂ ಬಿಗಿನಿಂಗ್. ಇದನ್ನ ನಾನು ತಿಳ್ಕೊಬೇಕು ಬೇರೆಯವ್ರ ಕೈಯಿಂದ. ಅದೇ ಹೇಳ್ದಂಗೆ ಹಾರ್ಡ್ ವರ್ಕ್ ಮಾಡಿ, ಎಷ್ಟಾಗುತ್ತೆ ಕೆಲಸ ಗೊತ್ತಿಲ್ವಾ, ಕಲೀರಿ, ಕೆಲಸ ಮಾಡಿ, ವರ್ಕ್ ಮಾಡಿ, ವ್ಯೂಸ್ ಸಬ್ಸ್ಕ್ರೈಬರ್ಸ್ ಆಗೇ ಆಗುತ್ತೆ. ಹಾರ್ಡ್ ವರ್ಕ್ ಇಸ್ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದು, ಏನು ಕೇಳಬಾರ್ದು ಪುನಃ ಅದನ್ನೇ ಕೇಳ್ತಾ ಇದ್ದೀರಾ ಸರ್, ನಿಮಗೆ ಲವರ್ ಇಲ್ವಾ? ಗೈಸ್ ನಾನು ಒಂದು ಹೇಳ್ತೀನಿ, ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಓನ್ಲಿ ಸದ್ಯಕ್ಕೆ ಅಂತಲ್ಲ, ಟೈಮೇ ಇಲ್ಲ, ಇದೆಲ್ಲ ವೇಸ್ಟ್ ಗೈಸ್. ಓನ್ಲಿ ಫೋಕಸ್ ಆನ್ ಗೋಲ್. ಸದ್ಯಕ್ಕೆ ನಂದು ಇರೋದಷ್ಟೇ. ದಟ್ ಈಸ್ ಓನ್ಲಿ ಒನ್ ವೇ ಇನ್ ಫ್ರಂಟ್ ಆಫ್ ಮೈ ಐಸ್, ಕಂಟೆಂಟ್ ಕ್ರಿಯೇಷನ್. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ವ್ಲಾಗಿಂಗ್ ಅಷ್ಟೇ ಇರೋದು, ಇದಕ್ಕೆಲ್ಲ ನಮಗೆ ಟೈಮ್ ಇಲ್ಲ. ಇದು 2 ಕ್ವಶನ್ ಇರೋದು ಕಾಣ್ತದೆ ಇಂಥದ್ದು, ಆದರೂ ಇರಲಿ ಅಂತ ಪಿಕ್ ಮಾಡಿದ್ದೀನಿ. ಸೊ ಅಷ್ಟೇ, ಇದೆಲ್ಲ ಬೇಡ ನಮಗೆ. ನೆಕ್ಸ್ಟ್ ಕ್ವಶನ್ ಕಡೆ ನೋಡುವ. ಇನ್ ವಿಚ್ ಕ್ಲಾಸ್ ಆರ್ ಯು ಸ್ಟಡಿಂಗ್ ಆ್ಯಂಡ್ ವಿಚ್ ಕಾಲೇಜ್? ಆ್ಯಕ್ಚುಲಿ ನಾನು ಕಾಲೇಜ್ ಹೆಸರು ಬೇಡ. ಇನ್ನು ನೆಕ್ಸ್ಟ್ ನಾನು ಫಸ್ಟ್ ಇಯರ್ ಡಿಗ್ರಿ, PU ಆಯ್ತಲ್ಲ, ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಇದ್ದೀನಿ. ಇನ್ನೊಬ್ಬರು ಕ್ವಶನ್ ಕೇಳಿದ್ದಾರೆ, ಸರ್ ನಮ್ಮ ಜೊತೆ ಒಂದು ವ್ಲಾಗ್ಸ್ ನಾವು ಸಹ ಜಾಯಿನ್ ಆಗ್ತೀವಿ. ಖಂಡಿತ ಸಿಕ್ಕುವಾಗ, ನನ್ನ ಎದುರುಗಡೆ ಸಿಕ್ಕಿದ್ರೆ ಖಂಡಿತ ವ್ಲಾಗ್ ಮಾಡುವ, ನೀವು ಜಾಯ್ನ್ ಆಗಿ. ಖುಷಿ ಆಯಿತು ಗೈಸ್ ಈ ಕಮೆಂಟ್ ಓದಿ, ಅಂದರೆ ಈ ಕ್ವಶನ್ ಓದಿ. ಇವಾಗ ಬಂತು ನೋಡಿ ಕ್ವಶನ್. ನಿಮ್ಮ ಇನ್ಸ್ಪಿರೇಷನ್ ಯಾರು ಬ್ರೋ? ಆಬ್ವಿಯಸ್ಲಿ ನನ್ನ ಇನ್ಸ್ಪಿರೇಷನ್ ಆ್ಯಂಡ್ ಯೂತ್ಗೆ ಮೋಟಿವೇಶನ್ ಆಗೋ ಥರ ಮಾತಾಡೋ ನಮ್ಮ ಯೂತ್ ಐಕನ್, ಮೈ ಒನ್ ಆ್ಯಂಡ್ ಓನ್ಲಿ ಇನ್ಸ್ಪಿರೇಷನ್ ಸ್ಯಾಮ್ ಸಮೀರ್ ಬ್ರೋ. ಅಷ್ಟೇ, ಅವರಿಂದನೇ ನಾನು ಇನ್ಸ್ಪೈರ್ ಆಗೋದು. ಅವ್ರ ಬ್ಲಾಗ್ಸ್ ನೋಡೇ ನನಗೆ ಇನ್ಸ್ಪೈರ್ ಇರೋದು ಅಷ್ಟೇ ಗೈಸ್. ಈ ಕ್ವಶನಿಗೆ ಇವ್ರ ಹೆಸರು ಹೇಳ್ತೀನಿ. ನಮ್ಮ ಶಶಾಂಕ್ ಗೊತ್ತಲ್ಲ, ರೀಲ್ಸಲ್ಲಿ ಇದ್ದಾನೆ ಶಶಾಂಕ್, ಅವ್ನು ಕೇಳಿರೋದು ಮ್ಯಾರೇಜ್ ಯಾವಾಗ ಭಾವ ಅಂತ. ಮ್ಯಾರೇಜ್ ಸಿಕ್ಕ ಭಾವ, ಹೇಳ್ತೀನಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೇನೆ. ತರಲೆ ಕ್ವಶನ್ ಕೇಳ್ತಾರೆ ಗೈಸ್ ನಮ್ಮ ಶಶಾಂಕ್. ನಾನು ಲಾಜಿಕ್ ಮಾಡಿ ಕ್ವಶನ್ ಕೇಳಿ ಅಂತ ಹೇಳಿದ್ರೆ ಇದು ಕೇಳಿದ್ರು, ಬೇಕು ಅಂತ ಹೆಸರು ಹೇಳಿದ್ರು ಶಶಾಂಕೇ ಕೇಳಿರೋದು ಗೈಸ್ ಇದನ್ನ. ಆ್ಯಂಡ್ ಇನ್ನೊಂದು ಕ್ವಶನ್ ಗೈಸ್. ಹಾಯ್ ದರ್ಶನ್ ಅಣ್ಣ, ಹೇಗಿದ್ದೀರಾ? ಲೈವ್ ಬನ್ನಿ ಅಣ್ಣ. ಹಾಯ್ ಬ್ರೋ, ನಾನು ಚೆನ್ನಾಗಿದ್ದೀನಿ. ಲೈವ್ ಬರುವ ಗೈಸ್. ಇನ್ನೇನು 10K ಆಗೋಕ್ಕಾದ್ರೂ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ 7.6K ಆಗಿದ್ದಾರೆ ಇವಾಗ. 10K ಆದ ದಿವಸನೇ ಲೈವ್ ಬರ್ತೀನಿ ಖಂಡಿತ ಬ್ರೋ. ನೆಕ್ಸ್ಟ್ ಕ್ವಶನ್, ಇದು ಕ್ವಶನ್ ಅಲ್ಲ. ಹಾಯ್ ಡೂಡ್. ಹಾಯ್ ಬ್ರೋ. ಹಾಯ್. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಬ್ರೋ ನಿಮ್ಮ ಡ್ರೀಮ್ ಏನು? ಇದೇ ಲಾಸ್ಟ್ ಕ್ವಶನ್. ಓಕೆ, ಅಷ್ಟೇ ಪಿಕ್ ಮಾಡಿದ್ದು ಕ್ವಶನ್ಸ್ನ. ಈ ಕ್ವಶನ್ಗೆ ಆನ್ಸರ್ ಅಲ್ವಾ, ಫೋನ್ ಸೈಡ್ ಇರಲಿ. ಡ್ರೀಮ್ ಅಂತ ಬಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು, ಆಮೇಲೆ ಸಕ್ಸಸ್ಫುಲ್ ಆಗಿರೋರು ಎಲ್ಲ ಒಂದೇ ಹೇಳೋದು, ಇಫ್ ಯು ಡ್ರೀಮ್ ಬಿಗ್ ಯು ಕ್ಯಾನ್ ವರ್ಕ್ ಬಿಗ್. ಓಕೆನಾ? ಯಾವತ್ತೂ ನಮ್ಮ ಡ್ರೀಮ್ನ ಚಿಕ್ಕದಾಗಿ ಇಟ್ಕೊಬಾರ್ದಂತೆ, ಆ ಲೆವೆಲಲ್ಲಿ ದೊಡ್ಡದಾಗಿ ಇಟ್ಕೋಬೇಕು. ಅಷ್ಟು ದೊಡ್ಡ ಡ್ರೀಮ್ ಇಟ್ಕೊಂಡ್ರೆ ಮಾತ್ರ ನಮ್ಮ ಕೆಲಸನ ದೊಡ್ಡದಾಗಿ ಮಾಡೋಕ್ಕಾಗೋದು. ನನ್ನ ಡ್ರೀಮ್ ಒಂದೇ ಗೈಸ್, ಮಿಲಿಯನ್ಸ್ ಆಫ್ ಫಾಲೋವರ್ಸ್, ಮಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ಸ್, ಮಿಲಿಯನ್ಸ್ ಆಫ್ ವ್ಯೂಸ್. ದಟ್ಸ್ ಮೈ ಓನ್ಲಿ ಟಾರ್ಗೆಟ್. ಇದೆ, ಎಲ್ಲರಿಗೂ ಒಂದೊಂದು ಡ್ರೀಮ್ ಇರುತ್ತೆ, ನನಗೂ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಗೈಸ್, ಅದು ಒಂದೇ ಆಸೆ ಇರೋದು ಕಂಟೆಂಟ್ ಕ್ರಿಯೇಷನ್ ಫೀಲ್ಡಿಂಗಲ್ಲಿ. ಇಷ್ಟಿತ್ತು ಗೈಸ್ ಇವತ್ತದು Q&A. ಬೇರೆ ಇನ್ನೂ ಫ್ಯಾಮಿಲಿ ಜೊತೆ ಒಂದು Q&A ಮಾಡ್ತೀನಿ ನಾನು. ಸೊ ಅದಕ್ಕೆ ಟೈಮ್ ಇದೆ. ಸ್ವಲ್ಪ ಫಾಲೋವರ್ಸ್ ಎಲ್ಲ ಆಗಲಿ, ಕ್ವಶನ್ಸು ಜಾಸ್ತಿ ಬರುತ್ತೆ. ಇದರಲ್ಲಿ ಶಾರ್ಟ್ ಆಗಿ ಕ್ವಶನ್ ಇತ್ತು. ಆ್ಯಂಡ್ ಈ Q&A ನಾನು ಮ್ಯಾಂಗ್ಳೂರಲ್ಲಿ ಮಾಡಿದ್ದೀನಿ. ಓಕೆ ಗೈಸ್, ಇವತ್ತಿನ Q&A ಇಷ್ಟೇ. ಹಂಗೂ ಏನಾದರೂ ಕೇಳಬೇಕು ಅಂತಿದ್ರೆ DM ಮಾಡಿ. ಕ್ವಶನ್ಸ್ ಏನಾದರೂ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಒಂದು ಹಾಕಿ ಚಿಕ್ಕದಾಗಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೇರ್, ಟೇಕ್ ಕೇರ್, ಟಾಟಾ ಆ್ಯಂಡ್ ಬಾಯ್.